2025 ಹಾಗೂ 26ನೇ ಸಾಲಿನಲ್ಲಿ ಜರುಗಿದ ದ್ವಿತೀಯ ಪಿಯುಸಿ ಪರೀಕ್ಷೆ 1ರಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಕಾಲೇಜು ಹಂತದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರಿದರು. ಪ್ರಾಚಾರ್ಯರು ಆನಂದ್ ಕೋಳಿ. ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಿಇಒ ರಾಹುಲ್ ಶಿಂದೆ ಅವರು ಚಿಕ್ಕೋಡಿ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಸೆಳೆಯುವಂತೆ ಸರ್ಕಾರದ ಯೋಜನೆಗಳನ್ನು ಈ ಭಾಗಕ್ಕೆ ಒದಗಿಸಿ ಬೆಂಬಲಿಸಿದ್ದಾರೆ ಹಾಗೂ ಮಜಲಟ್ಟಿ ಗ್ರಾಮದ ಶಿಕ್ಷಣ ಕಾಶಿ ಆಗಲಿಕ್ಕೆ ಕಾರಣೀಭೂತರಾಗಿರುವ ದಿವಂಗತ ಬಿಆರ್ ಸಂಗಪ್ಪಗೋಳ್ ಅವರ ಆಶೀರ್ವಾದದಿಂದ ಇಂದು ವಿದ್ಯಾರ್ಥಿಗಳು ಶೈಕ್ಷಣಿಕ ಜಿಲ್ಲೆಗೆ ಹಾಗೂ ಕಾಲೇಜು ಹಂತದಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಎಂದರು. ಹಾಗೂ ಎಡಿಡಿಪಿಒ ಪಿಐ ಭಂಡಾರಿ ಅವರ ಪದೇ ಪದೇ ಭೇಟಿ ನೀಡಿ ಸಲಹೆ ಸೂಚನೆಗಳನ್ನು ನೀಡಿರುತ್ತಾರೆ. ಜೊತೆಯಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯಬೇಕೆಂದು ಸರ್ಕಾರದಿಂದ ಬರುವ ಯೋಜನೆಗಳನ್ನು ಕಾಲೇಜಿನ ಅಭಿವೃದ್ಧಿಗಾಗಿ ಶ್ರಮಿಸಿರುವ ರಾಯಬಾಗ್ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಿ ಹಗಲಿರುಳು ಶ್ರಮಿಸಿದ ಉಪನ್ಯಾಸಕರು ಮತ್ತು ಶಿಕ್ಷಕರ ಬಳಗಕ್ಕೆ ಹಾಗೂ ವಿದ್ಯಾರ್ಥಿಗಳ ಪಾಲಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ವಿಶೇಷವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಜಲಟ್ಟಿ ವಿದ್ಯಾರ್ಥಿನಿ ಕಲಾ ವಿಭಾಗದಲ್ಲಿ ವರ್ಷಾಂಜಲಿ ಎಸ್ ಕಾಂಬಳೆ ಶೇಕಡಾ 98.50% ಪಡೆದು ಕಾಲೇಜಿಗೆ ಮೊದಲನೇ ರ್ಯಾಂಕ್ ಪಡೆದಿದ್ದಾರೆ. ಐಶ್ವರ್ಯ ಎಸ್ ಪೂಜೇರಿ ಶೇಕಡಾ 97.80% ಪಡೆದು ಎರಡನೇ ರ್ಯಾಂಕ್ ಪಡೆದಿದ್ದಾರೆ. ಹಾಗೂ ಆಶಾ ಪಿ ಗಡ್ದವರ್ ಶೇಕಡಾ 96.66% ಪಡೆದು ಮೂರನೇ ರ್ಯಾಂಕ್ ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಐಶ್ವರ್ಯ ಹಿರೇಮಠ್ ಶೇಕಡಾ 98.50% ಪಡೆದಿದ್ದಾರೆ. ಶ್ರುತಿ ಬಿ ವರ್ಗೆ 97.50% ಅಂಕ ಪಡೆದಿದ್ದಾರೆ. ಹಾಗೂ ಆರ್ತಿ ವಿ ಕೋಳಿ ಶೇಕಡಾ 97.16% ಅಂಕ ಪಡೆದಿದ್ದಾರೆ. ಅದೇ ರೀತಿಯಾಗಿ ವಿಜ್ಞಾನ ವಿಭಾಗದಲ್ಲಿ ಪೂರ್ಣಿಮಾ ಎಂ ಕಣ್ಣವೆನ್ನವರ್ ಶೇಕಡಾ 98% ಅಂಕ ಪಡೆದಿದ್ದಾರೆ. ಲಕ್ಷ್ಮೀ ಐ ಲಕ್ಷ್ಮಣಗೋಳ್ ಶೇಕಡಾ 97.83 ಅಂಕ ಪಡೆದಿದ್ದಾರೆ. ಸಾವಿತ್ರಿ ಎಂ ಮಾಳ್ಗಿ ಶೇಕಡಾ 97.83% ಅಂಕ ಪಡೆದಿದ್ದಾರೆ. ಐಶ್ವರ್ಯ ಬಿ ಚಿವಟ್ಗುಂಡಿ ಶೇಕಡಾ 97.66% ಅಂಕ ಪಡೆದಿದ್ದಾರೆ. ಸುಜಾತಾ ಎಸ್ ಹವಾಲ್ದಾರ್ ಶೇಕಡಾ 97.66% ಅಂಕ ಪಡೆದು ಇಡೀ ಕಾಲೇಜಿಗೆ ಮಾದರಿಯಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು. ಪದವಿ ಪೂರ್ವ ಕಾಲೇಜು ಮಜಲಟ್ಟಿಯಲ್ಲಿರುವ ವಿದ್ಯಾರ್ಥಿಗಳಿಗಾಗಿ ಎಲ್ಲ ರೀತಿಯಾಗಿ ಇರುವ ಅನುಕೂಲತೆಯ ಕುರಿತು ತಿಳಿಸಿದರು. ನಮಸ್ಕಾರ, ನಾನು ಆನಂದ್ ಶಿವಪ್ಪ ಪ್ರಾಚಾರ್ಯರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಜಲಟ್ಟಿ. ಈ ಸಲ ನಮ್ಮ ಕಾಲೇಜಿನಲ್ಲಿ ಒಂದು ಉತ್ತಮ ಫಲಿತಾಂಶ ಬಂದಿದೆ. ಇದಕ್ಕೆ ಕಾರಣ ದಿವಂಗತ ಬಿಆರ್ ಸಂಗಪ್ಪಗೋಳ್ ಕಾಕ ಇವರ ಘನ ಆಶೀರ್ವಾದ. ಅದೇ ರೀತಿ ಸನ್ಮಾನ್ಯ ಶ್ರೀ DM ಐಹೊಳೆ ಮಾನ್ಯ ಶಾಸಕರು, ರಾಯಬಾಗ್ ಮತಕ್ಷೇತ್ರ ಹಾಗೂ ಕಾಲೇಜ್ ಅಭಿವೃದ್ಧಿ ನಿಧಿ ಇವರ ಘನ ಮಾರ್ಗದರ್ಶನ ಮತ್ತು SDMC ಸದಸ್ಯರ ಹಾಗೂ ಗ್ರಾಮಸ್ಥರ ಸಹಕಾರ ಹಾಗೂ ನಮ್ಮೆಲ್ಲ ಉಪನ್ಯಾಸಕರು ಮತ್ತು ಸಿಬ್ಬಂದಿಯವರ ಸತತ ಪ್ರಯತ್ನ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಮಾರ್ಗದರ್ಶನದ ಪ್ರತಿಫಲವಾಗಿ ನಮ್ಮ ಕಾಲೇಜಿನಲ್ಲಿ ಈ ಸಲ ಪ್ರತಿಶತ ರಿಸಲ್ಟು 92.38 ಆಗಿರುತ್ತದೆ. ಇದರಲ್ಲಿ ವಿಜ್ಞಾನ ವಿಭಾಗದ ರಿಸಲ್ಟು 98.76, ವಾಣಿಜ್ಯ 95.86 ಹಾಗೂ ಕಲಾ ವಿಭಾಗ 85.3. ಈ ಸಲ ಕಲಾ ವಿಭಾಗದಲ್ಲಿ ವರ್ಷಾಂಜಲಿ ಕಾಂಬಳೆ 591 ಅಂಕಗಳನ್ನು ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಐಶ್ವರ್ಯ ಹಿರೇಮಠ್ 591 ಅಂಕಗಳನ್ನು ಪಡೆದು ಜಿಲ್ಲೆಗೆ ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾದ ಪೂರ್ಣಿಮಾ ಕನ್ವೆನ್ನವರು, ಈ ವಿದ್ಯಾರ್ಥಿನಿಯು 598 ಅಂಕಗಳನ್ನು ಪಡೆದು ಕಾಲೇಜಿಗೆ ಪ್ರಥಮ
ಆಗಿ ಪ್ರಥಮ ರ್ಯಾಂಕನ್ನು ಪಡೆದಿರುತ್ತಾಳೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕಾಲೇಜಿನ ಅಧ್ಯಕ್ಷರು ಮತ್ತು STMC ಸದಸ್ಯರನ್ನು ನಮ್ಮ ಕಾಲೇಜಿನ ವತಿಯಿಂದ ಹಾಗೂ ನನ್ನ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನನ್ನೆಲ್ಲ ಉಪನ್ಯಾಸಕ ಬಾಂಧವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳಷ್ಟು ಪ್ರಯತ್ನ ಮಾಡಿ ಈ ಒಂದು ಉತ್ತಮ ಫಲಿತಾಂಶಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಇಲಾಖೆಯು ಕೂಡ ಬಹಳಷ್ಟು ಒಂದು ಸಹಕಾರವನ್ನು ನಮಗೆ ಕೊಟ್ಟು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಅಥವಾ ರಾಜ್ಯ ಮಟ್ಟದಲ್ಲಿ ನಮ್ಮ ಇಲಾಖೆಯು ನಮಗೆ ಬಹಳಷ್ಟು ಒಂದು ಉತ್ತಮವಾದ ಸಹಕಾರವನ್ನು ನೀಡಿದ್ದಾರೆ. ಆಮೇಲೆ ನಮ್ಮ ಜಿಲ್ಲೆಯ CO ಆದಂಥ ಸಿಂಧೆ ಸಾಹೇಬರು ಕೂಡ ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ CET ಸಕ್ಷಮ್ ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿದ್ದಾರೆ. ಆಮೇಲೆ ಸೂಪರ್ 50 ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ಹಾಕಿದ್ದಾರೆ. ಈ ಎಲ್ಲ ಯೋಜನೆಗಳಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯಲು ಬಹಳಷ್ಟು ಸಹಕಾರ ಆಗಿದೆ. ಈ ಸಂದರ್ಭದಲ್ಲಿ ನಾನು ಸಿಂಧೆ ಸಾಹೇಬರು ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಕೊನೆಯದಾಗಿ ನನ್ನೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ. ಇಲ್ಲಿ 2 BCM ವಿದ್ಯಾರ್ಥಿ ನಿಲಯಗಳಿವೆ. ಆಮೇಲೆ ಒಂದು ವಿದ್ಯಾರ್ಥಿ BCM ನಿಲಯ ಇದೆ. ಆಮೇಲೆ SC/ST ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ SC/ST ಹಾಸ್ಟೆಲ್ ಇದೆ ಸಮಾಜ ಕಲ್ಯಾಣ ಇಲಾಖೆಯಿಂದ. ಇದರ ಹೊರತಾಗಿಯೂ ಕೂಡ ಬಸ್ ವ್ಯವಸ್ಥೆ ಇದೆ. ಆಮೇಲೆ ವಿಶೇಷವಾಗಿ ಸರ್ಕಾರದ ಯೋಜನೆಗಳಂಥ CET ಸಕ್ಷಮ್ ನಮ್ಮ ಜಿಲ್ಲಾ ZP ವತಿಯಿಂದ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇಲಾಖೆಯಿಂದ CET ತರಗತಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ಇನ್ನೂವರೆಗೂ ಕೂಡ ನಡೆಸ್ತಾ ಇದ್ದಾರೆ. ಆಮೇಲೆ ಈ ಸಲ ವಿಶೇಷವಾಗಿ ಏನು ಮಾಡಿದಾರಪ್ಪ ಅಂತಂದ್ರೆ ಸಿಂಧೆ ಸಾಹೇಬರು ಹಾಸ್ಟೆಲ್ಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗ ಅಂದರೆ ಯಾವ ವಿದ್ಯಾರ್ಥಿಗೆ ನೀಟು CET ಇಂಥ ಪರೀಕ್ಷೆಯನ್ನು ತಯಾರು ಮಾಡಲಿಕ್ಕೆ ಮನೆಯಲ್ಲಿ ಆಗೋದಿಲ್ಲಲ್ಲ ಅಂಥ ವಿದ್ಯಾರ್ಥಿಗಳು ಇಲ್ಲೇ ಬಂದು ಹಾಸ್ಟೆಲ್ಗಳಲ್ಲಿ ಉಚಿತವಾಗಿ ಅವರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಉಚಿತವಾಗಿ ಇಲ್ಲಿ ನಿಂತು ಸ್ಟಡಿ ಮಾಡಬೇಕು ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇಂಥ ವ್ಯವಸ್ಥೆ ನನಗನ್ನಿಸದ ಬೇರೆ ಯಾವುದೋ ಜಿಲ್ಲೆಯೊಳಗೆ ಇಲ್ಲ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸ್ತದೆ. ಆಮೇಲೆ ನಮ್ಮ ಉಪನಿರ್ದೇಶಕರಾದಂಥ ಶ್ರೀ PI ಭಂಡಾರಿ ಸರ್ ಕೂಡ ವಿಶೇಷವಾಗಿ ನಮ್ಮ ಕಾಲೇಜಿಗೆ ಬಹಳಷ್ಟು ಒಂದು ಕಾಳಜಿಯನ್ನು ವಹಿಸಿ ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳನ್ನು ಮೊದಲು ನಮ್ಮ ಕಾಲೇಜಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಟ್ಟು ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಆಮೇಲೆ ಉತ್ತಮವಾದಂಥ ಉಪನ್ಯಾಸಕರಿದ್ದಾರೆ. ಅದಕ್ಕೆ ಈ ಎಲ್ಲ ಕಾರಣಗಳಿಂದ ವಿಶೇಷವಾಗಿ ನಮ್ಮಲ್ಲಿ ಬರುವಂಥ ವಿದ್ಯಾರ್ಥಿಗಳು ಯಾರಪ್ಪ ಅಂತಂದ್ರೆ ಗ್ರಾಮೀಣ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿದ್ದಾರೆ, ಬಡ ವಿದ್ಯಾರ್ಥಿಗಳಿದ್ದಾರೆ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿದ್ದಾರೆ, ಆಮೇಲೆ SC/ST ವಿದ್ಯಾರ್ಥಿಗಳಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ನನಗನ್ನಿಸದ ರಾಜ್ಯದಲ್ಲಿಯೇ ಒಂದು ಏಕೈಕ ಸಂಸ್ಥೆ ಅಂತ ಹೇಳಲಿಕ್ಕೆ ಅತಿಶಯೋಕ್ತಿ ಅನಿಸೋದಿಲ್ಲ. ಅದಕ್ಕೆ ಎಲ್ಲ ದೃಷ್ಟಿಯಿಂದ ನಮ್ಮ ಕಾಲೇಜಿಗೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ನಾವು ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಸಿಂಧೆ ಸಾಹೇಬರ ಮಾರ್ಗದರ್ಶನದಲ್ಲಿ ಈಗೂ ಕೂಡ ನಾವು CET ತರಗತಿಗಳನ್ನು ನಡೆಸ್ತಾ ಇದ್ದೀವಿ. ದಿವಸ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಕ್ವಶನ್ಸ್ಗಳನ್ನು ಬಿಡಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕೂಡ ನಾವೇನಪ್ಪ ಅಂದ್ರೆ ಟಚ್ದಾಗಿದ್ದೀವಿ. ಇದಕ್ಕೆಲ್ಲ ಅವ್ರ ಮಾರ್ಗದರ್ಶನ, ಆಮೇಲೆ ಹಿರಿಯ ಅಧಿಕಾರಿಗಳು, ನಮ್ಮ ನಿರ್ದೇಶಕರಾಗಲಿ, ಎಲ್ಲ ಕಮಿಷನರಾಗಲಿ ಎಲ್ಲ ನಮ್ಮ ಕಾಲೇಜ್ ಮೇಲೆ ಭಾಳಷ್ಟು ಒಂದು ಏನಪ್ಪ ಅಂದ್ರೆ ಅಭಿಮಾನ ಇಟ್ಟಿದ್ದಾರೆ. ಏನೇ ಒಂದು ಯೋಜನೆ ಬರಲಿ, ಏನೇ ಒಂದು ಇದಾಗಲಿ ಮೊದಲಟ್ಟಿ ಅನ್ನುವಂಥದ್ದು ಎಲ್ಲರೂ ತಲೆಯೊಳಗಿರೋದ್ರಿಂದ ಅದು ಒಂದು ನಮ್ಮ ಕಾಲೇಜ್ ಬೆಳೀಲಿಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತೀನಿ.